ಹಾಯ್ ಸ್ನೇಹಿತರೆ, ಇವತ್ತು ಪಲಾವ್ ಹೆಂಗೆ ಮಾಡೋದಂತ ನೋಡೋಣ ಬನ್ನಿರಿ. ನಾನೇ ಮಾಡ್ತಾಯಿದ್ದೀನಿ. ಅಕ್ಕಪಕ್ಕಕ್ಕೆಲ್ಲ ಸ್ಮೆಲ್ ಹೋಗುತ್ತೆ, ಅಷ್ಟು ಟೇಸ್ಟ್ ಇರುತ್ತೆ ಪಲಾವು. ತುಂಬ ಚೆನ್ನಾಗಿರುತ್ತೆ ರುಚಿ. ನೀವು ಟ್ರೈ ಮಾಡಿ ನೋಡಿರಿ, ಸಖತ್ ಚೆನ್ನಾಗಿರುತ್ತೆ. ಹೊಸಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಗೊತ್ತಿರೋ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗಲಿ. ತರಕಾರಿ ತಗೊತಾಯಿದ್ದೀನಿ ನಾನಿಲ್ಲಿ. ಸ್ವಲ್ಪ ಹಸಿ ಬಟಾಣಿ ತಗೊತಾಯಿದ್ದೀನಿ, ಒಂದು 2 ಈರುಳ್ಳಿ, ಒಂದೇ ಒಂದು ಟೊಮೊಟೊ ತಗೊತಾಯಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಆಲೂಗಡ್ಡೆ, ಒಂದು 4 ಸೀಳಿರೋ ಮೆಣಸಿನ್ಕಾಯಿ, ಬಿರಿಯಾನಿ ಮಸಾಲ ಒಂದು 3 ಗ್ಲಾಸ್ ರೈಸ್ ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ. ಸಖತ್ ಚೆನ್ನಾಗಿರುತ್ತೆ ಟೇಸ್ಟು. ಟ್ರೈ ಮಾಡಿ ನೋಡಿರಿ. ನಾನು ತುಂಬ ಫಾಸ್ಟಾಗಿ ಮಾಡ್ತೀನಿ, 15 ನಿಮಿಷದಲ್ಲೆಲ್ಲ ಆಗೋಗುತ್ತೆ ರೈಸು. ಸಖತ್ ಚೆನ್ನಾಗಿರುತ್ತೆ ಟೇಸ್ಟ್. ಟ್ರೈ ಮಾಡಿ ನೋಡಿರಿ. ಒಂದು ಸ್ವಲ್ಪ ಮೆಂತ್ಯ ಹಾಕ್ಕೊತಾಯಿದ್ದೀನಿ, ಸ್ವಲ್ಪ ಮೆಂತ್ಯ, ಒಂದು 2 ರಿಂದ 3 ಏಲಕ್ಕಿ ಕಾಯಿ, ಸ್ವಲ್ಪ ಗೋಡಂಬಿ ಹಾಕ್ಕೊತಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊತಿದ್ದೀನಿ. ನಾವು 7 ಜನಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ ಇಲ್ಲಿ. 3 ಗ್ಲಾಸ್ ರೈಸ್ ಸರಿ ಹೋಗುತ್ತೆ. ಸಖತ್ ಚೆನ್ನಾಗಿರುತ್ತೆ. ಒಂಚೂರು ಉಳಿಸ್ದಂಗೆ ತಿಂತಾರೆ, ಸೂಪರಾಗಿರುತ್ತೆ ಟೇಸ್ಟು. ಸ್ವಲ್ಪ ತೆಂಗಿನಕಾಯಿ, ಒಂದು ಸ್ವಲ್ಪ ಕಾಜು, ಈ ಥರ ಮಸಾಲೆ ರೆಡಿ ಮಾಡ್ಕೊಳ್ರಿ. ಚಕ್ಕೆ ಲವಂಗ ಎಲ್ಲ ಬಾಯಿಗೆ ಸಿಗುತ್ತೆ, ತಿನ್ನೋಕ್ಕಾಗಲ್ಲ ನೋಡಿರಿ. ನಮ್ಮ ಅಂಗಡಿಲಿ ಪಪ್ಸು ಇವಾಗ ಬಿಟ್ಟಿದ್ದೀವಿ. ಬೆಳಗ್ಗೆ ಟಿಫಿನಿಗೆ ಮಾಡಿದ್ದು ಇದು ಪಲಾವು. ನಾನೇ ಮಾಡ್ತೀನಿ. 2 ಚಕ್ಕೆ ಹಾಕ್ಕೊತಿದ್ದೀನಿ, ಒಂದು 4 ಕಾಳು ಲವಂಗ ಹಾಕ್ಕೊತಿದ್ದೀನಿ, ಒಂದು 3 ಏಲಕ್ಕಿ ಕಾಯಿ ಹಾಕ್ಕೊತಿದ್ದೀನಿ. ನೋಡಿ, ಪಲಾವ್ ಎಲೆ ಒಂದು 4 ಹಿಂಗೆ ಮಿಕ್ಸಿಗೆ ಒಡ್ಸ್ಕೊಬಿಡ್ರಿ. ಇದೇ ಮೇನ್ ಮಸಾಲ. ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ಕೊತಿದ್ದೀನಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿಲಿ ಒಡ್ಸ್ಕೊಬಿಡ್ರಿ. ಒಂದು 2 ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. 7 ಜನದಿಂದ 8 ಜನ ತಿನ್ಬೋದು ಆರಾಮಾಗಿ. 2 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಆಯಿಲ್ ಹಾಕ್ಕೊತಿದ್ದೀನಿ. ಮೊದಲು ಏನು ಹಾಕ್ಬೇಡ್ರಿ, ನಂತರನೇ ಮಾಡಿರಿ. ಸೇಮು ಸೂಪರಾಗಿರುತ್ತೆ ಟೇಸ್ಟು. ಫಸ್ಟು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಹಾಕ್ತಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ನಾನೇ ಮಾಡ್ತಾಯಿರೋದು. 4 ಮೆಣಸಿನ್ಕಾಯಿ ಹಾಕ್ತಿದ್ದೀನಿ, ಕಟ್ ಮಾಡ್ಕೊಂಡಿರೋದು. ಸಖತ್ ಚೆನ್ನಾಗಿರುತ್ತೆ ಟೇಸ್ಟ್. ಅಕ್ಕಪಕ್ಕಕ್ಕೆಲ್ಲ ಸ್ಮೆಲ್ ಹೋಗುತ್ತೆ. ಇದೇ ಥರ ಟ್ರೈ ಮಾಡಿರಿ. ಟೇಸ್ಟು ಅಷ್ಟೇ ಅಲ್ಟಿಮೇಟಾಗಿರುತ್ತೆ. ಚೂರು ಬಿಡ್ದಂಗೆ ತಿಂದ್ಬಿಡ್ತಾರೆ. ಹೊಸ್ದಾಗಿ ಕಲಿತಿರೋ ಹೆಣ್ಮಕ್ಳು ಅಷ್ಟೇ ನೋಡ್ತಾಯಿದ್ರೆ ನಮ್ಮ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಪೇಸ್ಟ್ ಹಂಗೆ ಮಾಡ್ಕೊಳ್ರಿ, ಬಾಯಿಗೆ ಸಿಗಲ್ಲ. ಅರಿಶಿನ ಪುಡಿ ಒಂದು ಸ್ವಲ್ಪ ಅರ್ಧ ಚಮಚ ಹಾಕ್ಕೊತಿದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡ್ರೆ ಪೇಸ್ಟ್ ಮಾಡ್ಕೊಬಿಟ್ರಿ. ಚಕ್ಕೆ ಲವಂಗ ಎಲ್ಲ ಹಂಗೆ ಹಾಕಿದ್ರೆ ಬಾಯಿಗೆ ಸಿಗುತ್ತೆ. ಎಲ್ಲ ತೆಗೆದಿಡ್ಬೇಕಂದ್ರೆ ಕಷ್ಟ ಆಗುತ್ತೆ. ಒಂದು ಆಲೂಗಡ್ಡೆ ಹಾಕ್ತಾಯಿದ್ದೀನಿ, ಒಂದೇ ಆಲೂಗಡ್ಡೆ. ಸಿಂಪಲ್ಲಾಗಿ ಮುಗ್ದೋಗುತ್ತೆ ಪಲಾವು. ಪೇಸ್ಟ್ ಹಾಕ್ಕೊತಿದ್ದೀನಿ. ಈರುಳ್ಳಿ ಕೆಂಪಾದಮೇಲೆ ಪೇಸ್ಟ್ ಹಾಕ್ಕೊತಿದ್ದೀನಿ. ಅಷ್ಟೇ. ಸ್ಮೆಲ್ಲು ಫುಲ್ಲು ಅಕ್ಕಪಕ್ಕಕ್ಕೆಲ್ಲ ಹೋಗುತ್ತೆ, ಅಷ್ಟು ಟೇಸ್ಟ್ ಇರುತ್ತೆ. ಅಷ್ಟೇ ಸ್ಮೆಲ್ಲು ಅಷ್ಟೇ ಸೂಪರಾಗಿ ಬರುತ್ತೆ. ಆ ಸ್ಮೆಲ್ ಕುಡಿದ್ರೇ ಹೊಟ್ಟೆ ಹಸ್ದುಬಿಡುತ್ತೆ ಜನಗಳಿಗೆ. ಕೊತ್ತಂಬರಿನೂ ಹಾಕ್ಬಿಡ್ತಾಯಿದ್ದೀನಿ. ಬಟಾಣಿ ಹಾಕ್ತಾಯಿದ್ದೀನಿ, ಹಸಿ ಬಟಾಣಿ. ನೋಡಿರಿ, ದಯವಿಟ್ಟು ಇನ್ನೂ ಒಳ್ಳೊಳ್ಳೆ ಅಡುಗೆ ವಿಡಿಯೋಗಳ್ನೂ ಹಾಕ್ತೀನಿ. ಹೊಸಬ್ರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ. ಬಿರಿಯಾನಿ ಮಸಾಲ ಹಾಕ್ತಿದ್ದೀನಿ ಒಂದು 2 ಚಮಚ. ಖಾರ ಪುಡಿ ಹಾಕ್ತಿದ್ದೀನಿ 2 ಚಮಚ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ರಿ. ನಾವು ಖಾರ ತಿಂತೀವಿ, ಹಂಗಾಗಿ 2 ಮುಚ್ಚಳ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕ್ಬಿಡ್ತಾಯಿದ್ದೀನಿ ಅಷ್ಟೇ. ಒಂದು 15 ನಿಮಿಷದಲ್ಲಿ ಮಾಡಿಬಿಡ್ತೀನಿ ನಾನು ಪಲಾವ್ ಫಾಸ್ಟಾಗಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ದಯವಿಟ್ಟು ಟ್ರೈ ಮಾಡಿ ಹೊಸಬ್ರು. ಹಿಂಗೆ ಹೊಸ್ದಾಗಿ ಕಲಿತಿರೋ ಹೆಣ್ಮಕ್ಳು ಅಷ್ಟೇ ನೋಡಿರಿ, ಸೂಪರಾಗಿರುತ್ತೆ. ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಕಪ್. 1/4 ಲೀಟ್ರಲ್ಲಿ ಒಂದು ಅರ್ಧ ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ಟೇಸ್ಟ್ ಅಂತೂ ಅಲ್ಟಿಮೇಟಾಗಿರುತ್ತೆ. ಟ್ರೈ ಮಾಡಿರಿ ಹೊಸ್ದಾಗಿ ಕಲಿತಿರೋ ಹೆಣ್ಮಕ್ಳು. ನಮ್ಮ ವಿಡಿಯೋ ನೋಡ್ತಾಯಿರಿ, ಇನ್ನೂ ಒಳ್ಳೊಳ್ಳೆ ಅಡುಗೆ ತೋರಿಸ್ತೀನಿ. ದಯವಿಟ್ಟು ಹೊಸಬ್ರು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋ ಅಪ್ಲೋಡ್ ಆಗುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿದೆ ರೈಸು. ತಿಂದರೆ ಮನೆಯವರೆಲ್ಲರೂ ಖುಷಿ ಆಗ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟು ಅಲ್ಟಿಮೇಟಾಗಿರುತ್ತೆ. 2 ವಿಷಲ್ ಹೊಡೆಸ್ಕೊಂಡ್ರೆ ಸಾಕು, ಸಖತ್ತಾಗಿರುತ್ತೆ ಟೇಸ್ಟು. ನಾವು ಕೆಲಸ ಮಾಡ್ಕೊಂಡೇ ಮಾಡ್ತೀನಿ ಅಡುಗೆ ತಿಂಡಿ. ನಾನೇ ಮಾಡೋದು ಅಡುಗೆ ತಿಂಡಿ. ನಾನು ಮಾಡಿದ್ದಂದರೆ ನನ್ನ ಹೆಂಡ್ತಿಗೆ ತುಂಬ ಇಷ್ಟ. ಸಖತ್ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಟ್ರೈ ಮಾಡಿ, ಸೂಪರಾಗಿರುತ್ತೆ. ಮನೆಯವರಿಗೆಲ್ಲರಿಗೂ ಇಷ್ಟ ಆಗುತ್ತೆ. ಓಕೆನಾ? ಬಾಯ್.
ಗುರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಹೊಸ ವಿಡಿಯೋ ಒಳ್ಳೊಳ್ಳೆ ಕಂಟೆಂಟ್ ಆಗ್ತಾ ಇದೀನಿ ತಾನೇ, ಇಷ್ಟ ಪಡ್ತಾ ಇದ್ದೀರಾ ತಾನೇ? ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಏನ್ ಗುರು ನಿಮ್ ಬಾಧೆ? ಮಾಡ್ಕೊಳ್ಳಿ ಪ್ಲೀಸ್, ನನ್ಗೋಸ್ಕರ ಪ್ಲೀಸ್ ಪ್ಲೀಸ್.